ಜ್ಞಾನವಾಪಿ ಮಸೀದಿಯ ಕೆಳಗಡೆ ಹಿಂದೂಗಳಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ನೀಡಿರುವಂತದ್ದು ಅತ್ಯಂತ ಸ್ವಾಗತಾರ್ಹ ಐತಿಹಾಸಿಕ ನಿರ್ಣಯ ಇದೆ. ASI ವರದಿಯಲ್ಲಿ ಸಹ 32 ದೇವಸ್ಥಾನದ ಕುರುಹುಗಳು ಆ ಜ್ಞಾನವ್ಯಾಪಿಯಲ್ಲಿ ಇರುವಂತದ್ದು ಗಮನಕ್ಕೆ ಬಂದಿದೆ. ಒಟ್ಟಾರೆ ಔರಂಗಜೇಬ ಅಲ್ಲಿ ಕಾಶಿ ವಿಶ್ವನಾಥ ಮಂದಿರವನ್ನ ಧ್ವಂಸ ಮಾಡಿ ಮಸೀದಿಯನ್ನ ಕಟ್ಟಿರುವಂತದ್ದು ಇದರಿಂದ ಸ್ಪಷ್ಟವಾಗತ್ತೆ. ಅಲ್ಲಿನ ನಂದಿ ಈಗಲೂ ಸಹ ಮಸೀದಿಯ ಕಡೆ ಮುಖ ಮಾಡಿ ನಿಂತಿರುವಂತದ್ದು ಸ್ಪಷ್ಟವಾಗಿ ಅದು ಮಂದಿರವಾಗಿತ್ತು. ಜ್ಞಾನವ್ಯಾಪಿ ಯಾವ ಮಸೀದಿ ಇದೆ ಅಲ್ಲಿ ದೇವಸ್ಥಾನವಾಗಿತ್ತು. ಕಾಶಿ ವಿಶ್ವನಾಥನ ಮೂಲ ಗರ್ಭಗೃಹ ಇತ್ತು. ಹಾಗಾಗಿ ಈ ಪ್ರಕರಣವನ್ನ ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ತ್ವರಿತ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿ ಯಾವ ರೀತಿ ಭವ್ಯವಾದಂತಹ ರಾಮ ಮಂದಿರ ಹಿಂದೂಗಳಿಗೆ ನೀಡಿದ ಅದೇ ರೀತಿಯಲ್ಲಿ ಹಿಂದೂಗಳ ಒಂದು ಐತಿಹಾಸಿಕ ಮಂದಿರವಾದಂತಹ ಕಾಶಿ ವಿಶ್ವನಾಥನ ಜ್ಞಾನವ್ಯಾಪಿ ಪ್ರಕರಣವನ್ನ ಬಗೆಹರಿಸಬೇಕು. ಅಲ್ಲಿ ಭವ್ಯವಾದಂತಹ ಶಿವನ ವಿಗ್ರಹವನ್ನ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಸಾವಿರ ವರ್ಷಗಳ ಹಿಂದೂಗಳ ತಾಳ್ಮೆ, ಸಾವಿರಾರು ವರ್ಷಗಳ ನಂದಿಯ ಕಾಯುವಿಕೆಗೆ ಒಂದು ಅಂತಿಮವಾಗಿ ತೀರ್ಪನ್ನ ನೀಡಬೇಕು ಹೇಳುವ ಸಾವಿರಾರು ಹಿಂದೂಗಳ ಆಗ್ರಹವಾಗಿದೆ. ಜ್ಞಾನವಾಪಿ ಮಸೀದಿಯ ಕೆಳಗಡೆ ಹಿಂದೂಗಳಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ನೀಡಿರುವಂತದ್ದು ಅತ್ಯಂತ ಸ್ವಾಗತಾರ್ಹ ಐತಿಹಾಸಿಕ ನಿರ್ಣಯ ಇದೆ. ASI ವರದಿಯಲ್ಲಿ ಸಹ 32 ದೇವಸ್ಥಾನದ ಕುರುಹುಗಳು ಆ ಜ್ಞಾನವ್ಯಾಪಿಯಲ್ಲಿ ಇರುವಂತದ್ದು ಗಮನಕ್ಕೆ ಬಂದಿದೆ. ಒಟ್ಟಾರೆ ಔರಂಗಜೇಬ ಅಲ್ಲಿ ಕಾಶಿ ವಿಶ್ವನಾಥ ಮಂದಿರವನ್ನ ಧ್ವಂಸ ಮಾಡಿ ಮಸೀದಿಯನ್ನ ಕಟ್ಟಿರುವಂತದ್ದು ಇದರಿಂದ ಸ್ಪಷ್ಟವಾಗತ್ತೆ. ಅಲ್ಲಿನ ನಂದಿ ಈಗಲೂ ಸಹ ಮಸೀದಿಯ ಕಡೆ ಮುಖ ಮಾಡಿ ನಿಂತಿರುವಂತದ್ದು ಸ್ಪಷ್ಟವಾಗಿ ಅದು ಮಂದಿರವಾಗಿತ್ತು. ಜ್ಞಾನವ್ಯಾಪಿ ಯಾವ ಮಸೀದಿ ಇದೆ ಅಲ್ಲಿ ದೇವಸ್ಥಾನವಾಗಿತ್ತು. ಕಾಶಿ ವಿಶ್ವನಾಥನ ಮೂಲ ಗರ್ಭಗೃಹ ಇತ್ತು. ಹಾಗಾಗಿ ಈ ಪ್ರಕರಣವನ್ನ ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ತ್ವರಿತ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿ ಯಾವ ರೀತಿ ಭವ್ಯವಾದಂತಹ ರಾಮ ಮಂದಿರ ಹಿಂದೂಗಳಿಗೆ ನೀಡಿದ ಅದೇ ರೀತಿಯಲ್ಲಿ ಹಿಂದೂಗಳ ಒಂದು ಐತಿಹಾಸಿಕ ಮಂದಿರವಾದಂತಹ ಕಾಶಿ ವಿಶ್ವನಾಥನ ಜ್ಞಾನವ್ಯಾಪಿ ಪ್ರಕರಣವನ್ನ ಬಗೆಹರಿಸಬೇಕು. ಅಲ್ಲಿ ಭವ್ಯವಾದಂತಹ ಶಿವನ ವಿಗ್ರಹವನ್ನ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಸಾವಿರ ವರ್ಷಗಳ ಹಿಂದೂಗಳ ತಾಳ್ಮೆ, ಸಾವಿರಾರು ವರ್ಷಗಳ ನಂದಿಯ ಕಾಯುವಿಕೆಗೆ ಒಂದು ಅಂತಿಮವಾಗಿ ತೀರ್ಪನ್ನ ನೀಡಬೇಕು ಹೇಳುವ ಸಾವಿರಾರು ಹಿಂದೂಗಳ ಆಗ್ರಹವಾಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.